ಕೋಟ್ಯಾಂತರ ರೂಪಾಯಿನ ಸೆಳೆದುಕೊಂಡು ಆದರೆ ಸಾರಾಯಿ ಕುಡಿಸಿ ಸ್ಮಶಾನಕ್ಕೆ ನೂಕಬೇಕೆಂದರೆ ಸಾಕು ಮಗನಂತೆ ಕೆಳಕ್ಕೆ ಎಗರಿ ಬರುತ್ತಾರೆ. ಆ ಕರಿಯನಿಗೂ ಹೇಗಾದರೂ ಮಾಡಿ ಗತಿಗಾಣಿಸಿ ಸರೋಜರಿಂದ ಆಸ್ತಿಯನ್ನು ಪಡೆದುಕೊಂಡು ದೀಪಾಳ ಬಾಳಿಗೆ ದೀಪ ಹಚ್ಚಲೇಬೇಕು. ಮರೆತೇ ಬಿಟ್ಟೆ. ಬೀದಿ ಬಿಕಾರಿಯಾಗಿ ಹೊರಟಿದ್ದ ಸಿದ್ದರಾಮ ಇಂದು ಮಂತ್ರಗಿರಿಯ ಪದವಿ ಹೊತ್ತು ನಾಳೆ ನಗರಕ್ಕೆ ಆಗಮಿಸುತ್ತಿದ್ದಾನೆ. ಅವನಿಂದಲೇ ಸೋತ ಸೇಡಿಗಾಗಿ ಸಿಡಿದೆದ್ದ ಆ ಚಂದ್ರೇಗೌಡನಿಂದಲೇ ಅವನ ಕೊಲೆ ಮಾಡಿಸಬೇಕು. ಸಾಧ್ಯವಿಲ್ಲ ನರೇಂದ್ರ, ನಿನ್ನಿಂದ ಅದು ಸಾಧ್ಯವಿಲ್ಲ. ಏಕೆಂದರೆ ಅವನ ತಮ್ಮ ಬಲಭೀಮ ಇನ್ನೂ ಜೀವಂತವಾಗಿದ್ದಾನೆ. ನಿನ್ನಿಂದಲ್ಲ, ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಏ ಬಲಭೀಮ, ಯಾರ ಅಪ್ಪನಿಂದ ಮನೆಗೆ ಬಂದರೆ ಬಚ್ಚ ಲೇ, ನಿಮ್ಮಂತ ಭಿಕಾರಿಯನ್ನು ಎಳೆದೊಯ್ಯಲಿಕ್ಕೆ ನನಗೆ ಯಾರಪ್ಪಣೆ ಬೇಕಲೇ? ನನ್ನ ಎಳೆದೊಯ್ಯಲಿಕ್ಕೆ ನೀನರಲೇ? ನಿಮ್ಮಂತ ಕೊಲೆಗಡಿಕರನ್ನು ಬಂಧಿಸಲು ಬಂದ ಸಿಬಿಐ ಅಧಿಕಾರಿ. ನೀನ್ಯಾವ ಅಧಿಕಾರಿಯೂ ಅಲ್ಲ. ನಿನ್ನ ಶೇಡಿನ ಸಂತಾಪವನ್ನು ಆರಿಸಿಕೊಳ್ಳಲು ಬಂದ ನೀನೊಬ್ಬ ಕೊಲೆಗಾರ. ಲೇ, ಚೆನ್ನಾಗಿ ಕಾಣ್ತಮ್ಮ ನೋಡಲಿ. ಲೇ, ಯಶವಂತನನ್ನು ಕೊಲೆ ಮಾಡಿದ್ದು ಯಾರು ಅಂತ ಹೇಳು. ಹೇಳಲಿಲ್ಲ ಅಂತೀರ ಮಗನ? ಸತ್ಯ, ನ್ಯಾಯ, ನೀತಿ, ಧರ್ಮ, ಅಹಿಂಸೆ ಈ 5 ಶಕ್ತಿಗಳಿಂದ ಮುಟ್ಟಿ ಮಾಡಿ ಗೊತ್ತಿ ಸಾಯಿಸಿ ಬಿಡುತ್ತೇನೆ ಮಗ. ಎಷ್ಟರಿಂದ ಮಗಳು? ಇಲ್ಲ, ನನಗೊಂದು ಗೊತ್ತಿಲ್ಲ. ಗೊತ್ತಿಲ್ಲವೇನೇ ಸ್ವಚ್ಛನ ಮಗನೇ? ಡಾಕ್ಟರ್, ಬಂಧಿಸಿ ಭಿಕಾರಿಯನ್ನು. ರಂಗ, ನೀನು ಮುಚ್ಚಲೆ ಬಾಯಿ. ಬರೀ ರಂಗ ಅಲ್ಲ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಂಗ. ಸ್ವಂತ ನಾನೇ ತೆಗೆದ ಭಾವಚಿತ್ರ ಇದು. ಇದು ನಿನ್ನ ಮೋಸತನ. ಇದು ಮೋಸತನ ಅಲ್ಲ, ನಿಮ್ಮಂತ ಕೊಲೆಗಾರಿಗೆ ಹಾಕಿದ ಯಮಪಾಶ. ಆವತ್ತು ನಿನ್ನೊಂದಿಗೆ ಒತ್ತಾಯದಿಂದ ಓಡಾಡಿದ್ದು ನೀವು ಭಾವಚಿತ್ರ ಬಚ್ಚಿಟ್ಟಿದ್ದನ್ನು ಅಲೇ ನಡೆದಿದ್ದು. ನಿಮ್ಮ ಮೀಗಲೇ ಸ್ಮಶಾನಕ್ಕೆ ಹೋಗುತ್ತೇನೆ. ಸ್ಮಶಾನ ಸೇರ್ಬೇಕಾದ ಅವರಲ್ಲ ನರೇಂದ್ರ. ನೀನು ನಾನೇ ಅಂದು ಯಶವಂತನ ಕೊಲೆ ಮಾಡುವಾಗ ನರ್ತಕಿಯಾಗಿ ಬಂದ ಕ್ಲಬ್ ಡ್ಯಾನ್ಸ್ ಮಾಡಿದವಳು ನಾನೇ. ಹೇಳೋ, ಎಲ್ಲ ಸತ್ತನೆ ಹೇಳು. ಯಮದೂತರ ಬಂದು ನಿನ್ನ ಬಾಗಿಲಿಗೆ ಕಾಯ್ತಾ ಇದ್ದಾರೆ. ಹೇಳೋ. ಹಾಗಾದರೆ ಇಲ್ಲಿಯವರೆಗೂ ನೀನು ಮಾಡಿದ್ದು ಬರೀ ನಾಟಕ. ಈ ನಿನ್ನ ಕಳ್ಳತನನ ಬಯಲಿಗೆ ಎಳೆದಕ್ಕೆ, ನನ್ನಕ್ಕನ ಶೀಲತೆಯಿಂದ ಸ್ಮಶಾನ ಸೇರಿಸಿದ ಸೇಡಿಗಾಗಿ ಆ ಸಿದ್ದರಾಮನ ಹೆಂಡತಿಯಾಗಿ ನಿನ್ನೆದ ಗುಂಡಿಗೆಯನ್ನು ಸೀಳಲು ಬಂದಿದ್ದೇನೆ. ತಾಳೋ ದುರ್ಗಮನ ಕೋಣ. ನೀನು ದಯವಿಟ್ಟು ಈ ನಿನ್ನ ಬಾಯಿಂದ ಅತ್ತಿ ಅಂತ ಕರಿಬಿಡಪ್ಪ. ನಿಮಗೆಲ್ಲ ಇಷ್ಟಂತೆ ಕಾಡಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡೆ. ನಾನು ಈ ರೀತಿ ಮಾಡದೆ ಹೋಗಿದ್ರೆ ಈ ಪಾಪಿ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಈ ರೀತಿ ನಾಟಕ ಮಾಡಬೇಕಾಗಿತ್ತು. ನನ್ನ ಸುಳ್ಳೆ ಅಲ್ಲ,
ಸಿದ್ದರಾಮನ ಸತಿ ಸತಿ ಸಾಧನೆ ನನ್ನ ಸೇಡು ತೀರ್ತು ಅಂದಮೇಲೆ ನಾನಿನ್ನು ಬದುಕಬಾರದು. ಈ ನೀಚ ಸಮಾಜದೆದುರು ಬದುಕಬಾರದೆಂದು ಹೋದಿಯ ಇನ್ಸ್ಪೆಕ್ಟರ್, ಈ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ನಾನು ಚಂಚೇಗೌಡ ಹಣೆ ಬರವನ್ನೇ ಬದಲಾಯಿಸಿ ಬರುತ್ತೇನೆ.